ನೋಡಿ, ನೀವು ಎಷ್ಟೇ ಮಾಡಿದ್ರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ, ಇವತ್ತು ನಾನು ಹೇಳುವಂಥ ಒಂದು ಸಣ್ಣ ಕೆಲಸನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವ್ಯೂಸು ಕೂಡ ಬರುತ್ತೆ, ಸಬ್ಸ್ಕ್ರೈಬರ್ಸು ಕೂಡ ಬರುತ್ತೆ. ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ನನ್ನ ಚಾನಲ್ನ ಓಪನ್ ಮಾಡಿ ಅದ್ರ ಒಳಗಡೆ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ನಿಮಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ ಅಂತ. ಅದನ್ನು ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡ್ಬೋದು, ವ್ಯೂಸು ಕೂಡ ಇನ್ಕ್ರೀಸ್ ಮಾಡ್ಬೋದು. ಸೊ ಅದನ್ನು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಲೈವ್ ಒಂದು ವೀಡಿಯೋ ನೋಡ್ತಾ ಇದ್ದೀರಾ, 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಲೈಕ್ ಮಾಡ್ತೀರಾ ಅನ್ಕೊಳ್ತೀನಿ. ಲೈಕ್ ಮಾಡಿದ್ರೆ ಇದೇ ಥರ ವೀಡಿಯೋಸ್ಗಳು ಇನ್ನೂ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಆ ಒಂದು ಲೈವ್ ಪ್ರೂಫನ್ನು ತೋರಿಸೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ. ಈಗ ನಾನು ನನ್ನ ಒಂದು ಚಾನಲ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ನನ್ನ ಒಂದು ಚಾನಲ್ನ ಸರ್ಚ್ ಮಾಡಿದಾಗ ಸೊ ನನ್ನ ಚಾನಲ್ಗೆ ಹಾಕಿರುವಂಥ ಫೋಟೋಸ್ಗಳು ಅಂದರೆ ಯೂಟ್ಯೂಬ್ ತಮ್ನೇಲ್ಗಳು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ನಾನು ಇವಾಗ ಇಲ್ಲಿ ಇನ್ಸ್ಟಾಗ್ರಾಮ್ ನ್ಯೂ ಫೀಚರ್ ಅಂತ ಇಲ್ಲೊಂದು ತಮ್ನೇಲ್ ಹಾಕಿದ್ದೀನಿ ಅಲ್ವಾ. ಈ ಒಂದು ಫೋಟೋ ನಿಮ್ಗೆ ಹೆಂಗೆ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡುವಂಥದ್ದು ಅಲ್ವಾ. ಸೊ ಇದು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಮಾತ್ರ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತೀರಾ, ಇಲ್ಲ ಅಂತಂದರೆ ಕ್ಲಿಕ್ ಮಾಡಿ ನೋಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಈ ಒಂದು ಇಮೇಜನ್ನು ನೀವು ಯಾವ ರೀತಿ ಮಾಡಾಕಿರ್ತೀರೋ ಇದನ್ನು ಎಲ್ಲರೂ ಕೂಡ ಒಂದೇ ಥರ ಮಾಡಾಕಿರ್ತೀರ. ನಾನು ನಿಮಗೆ ಇವತ್ತು ಸಜೆಸ್ಟ್ ಮಾಡ್ತಾ ಇರೋದು ನೀವು 3 ಥರ ಮಾಡಾಕಿ. ಯಾಕೆ ಅಂತ ನಾನು ಇವಾಗ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ತೀನಿ, ಆವಾಗ ನಿಮಗೆ ರಿಸಲ್ಟ್ ನಿಮಗೆ ಅರ್ಥ ಆಗುತ್ತೆ ಯಾಕೆ ನೀವು 3 ಥರ ಇಮೇಜನ್ನ ನೀವು ರೆಡಿ ಮಾಡಬೇಕಿದ್ದಕ್ಕೆ ಅಂತ. ಸೊ ಬನ್ನಿ ಇವಾಗ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಸೊ ಮೊದಲನೇದಾಗಿ ಈಗ ನಾನು ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಸಬ್ಸ್ಕ್ರೈಬರ್ಸು ಬೇಗ ಮಾಡೋಕ್ಕೆ ಇದನ್ನು ಮಾಡಿ ಅಂತಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಅದಕ್ಕೆ ತಮ್ನೇಲ್ನ ಈ ಥರ ಹಾಕಿದ್ದೆ, ನಾನು ಒಂದು ಇಮೇಜ್ ಹಾಕಿದ್ದೆ. ನೋಡಿ, ಈ ಥರ ಒಂದು ಇಮೇಜ್ ಹಾಕಿದಾಗ ಕೆಲವೊಂದೊಂದು ಸಲ ಆಡಿಯನ್ಸ್ಗಳಿಗೆ ಆ ಒಂದು ಇಮೇಜ್ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ನಾವು ವಿಡಿಯೋ ಚೆನ್ನಾಗಿ ಮಾಡಿದರೂ ಕೂಡ ತಮ್ನೇಲ್ ಇಷ್ಟ ಆಗಿಲ್ಲ ಅಂದರೆ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಾನು ಒಂದು ಕೆಲಸ ಮಾಡಿದೆ. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಇದಕ್ಕೆ ನಾನು 3 ಫೋಟೋನ ಅಪ್ಲೋಡ್ ಮಾಡಿದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಇದು ಮೊದಲನೇ ಫೋಟೋ, ಇದು ನೋಡ್ತಾ ಇದ್ದೀರಾ. ಸೊ ಓಕೆ, ಸೊ ಸಬ್ಸ್ಕ್ರೈಬರ್ಸ್ ಇದು ಬೇಗ ಮಾಡೋಕ್ಕೆ ಇದನ್ನು ಮಾಡಿ ಅಂತ ಫಸ್ಟ್ ಫೋಟೋ ಹಾಕ್ತೆ. ಆ್ಯಂಡ್ ಅದೇ ಥರ ಸೆಕೆಂಡ್ ಫೋಟೋಗೆ ಸ್ವಲ್ಪ ಇಮೇಜನ್ನು ಚೇಂಜ್ ಮಾಡಿದೆ. ನಂದು ಫೇಸನ್ನು ಅಂದರೆ ಬೇರೆ ಬಟ್ಟೆಯಲ್ಲಿ ಇರುವಂಥ ಒಂದು ಇಮೇಜನ್ನು ಯೂಸ್ ಮಾಡಿದೆ. ಇದರಲ್ಲೇ ಒಂದು ರಿಯಾಕ್ಷನ್ ಇದೆ, ಇದರಲ್ಲೇ ಒಂದು ರಿಯಾಕ್ಷನ್ ಇದೆ. ಆ್ಯಂಡ್ 3ನೇ ಇಮೇಜ್ ನೋಡಿ, ಇದು ಒಂಥರ ಇನ್ನೊಂದು ಇಮೇಜ್, ಇನ್ನೊಂದು ಬಟ್ಟೆ ಹಾಕೊಂಡಿರೋ ಥರ ಇನ್ನೊಂದು ಇಮೇಜನ್ನು ಯೂಸ್ ಮಾಡಿದೆ. ಸೊ ಟೋಟಲಿ 1, 2, 3. ಓಕೆ, ಸೊ 3 ಇಮೇಜನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಯಾಕೆ ಒಂದು ಯೂಟ್ಯೂಬ್ ತಮ್ನೇಲ್ಗೆ, ಒಂದು ಯೂಟ್ಯೂಬ್ ವೀಡಿಯೋಗೆ 3 ತಮ್ನೇಲ್ ಯಾಕೆ ಮಾಡಿದ್ದೀರಾ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಫಸ್ಟು ತಮ್ನೇಲ್ನ ನಾನು ಮಾಡಿಬಿಟ್ಬಿಟ್ಟಿದ್ರೆ, ಈಗ ಒಂದೇ ತಮ್ನೇಲ್ ಸಾಕು ಅಂತ ಮಾಡಿಬಿಟ್ಟಿದ್ರೆ ಇದಕ್ಕೆ ನಮಗೆ ಎಷ್ಟು ಬರ್ತಾಯಿದೆ, 32.2% ವಾಚ್ ಟೈಮ್ ಶೇರ್ ಅಂತ ಬರ್ತಾಯಿದೆ. ಅಂದರೆ ಈಗ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳಿ, 100%ಅಲ್ಲಿ 32% ಮಾತ್ರ ಆ ಒಂದು ಇಮೇಜನ್ನು ನೋಡಿ ಇಷ್ಟ ಆಗಿ ಕ್ಲಿಕ್ ಮಾಡಬೇಕು. ಓಕೆ, ಈ ವಿಡಿಯೋದಲ್ಲಿ ಏನೋ ಇದೆ ಕ್ಲಿಕ್ ಮಾಡಬೇಕು ಅಂತ ಅವ್ರಿಗೆ ಅನಿಸಿ ಕ್ಲಿಕ್ ಮಾಡಿರುವಂಥದ್ದು 32% ಜನ. ಈಗ 2ನೇ ಇಮೇಜ್ ನೋಡಿ, 2ನೇ ಇಮೇಜಲ್ಲಿ ಸ್ವಲ್ಪ ನನ್ನ ರಿಯಾಕ್ಷನ್ ಚೇಂಜ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಫೇಸ್ ಎಲ್ಲ ಸೇಮ್ ಇರುತ್ತೆ, ರಿಯಾಕ್ಷನ್ ಸ್ವಲ್ಪ ಚೇಂಜ್ ಇದೆ, ಇದ್ರಲ್ಲಿ ಸ್ವಲ್ಪ ಎಕ್ಸೈಟ್ ಆಗಿರೋ ಥರ ಇದ್ದೀನಿ. ಇದಕ್ಕೆ ಎಷ್ಟು ಬಂದಿದೆ, 34.1%. ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ 2.something%. ಸೊ ಇದು ಜಾಸ್ತಿ ಇದೆ ಅಲ್ವಾ. ಸೊ ಅದಾದಮೇಲೆ 3ನೇದು ನೀವು ನೋಡ್ಬೋದು, 3ನೇದು ಕೂಡ 33.7% ಇದೆ, ನಿಯರ್ 34% ಇದೆ. ಇದು ಕೂಡ ಇದು ಅಲ್ಲಿಗೆ ವೇಸ್ಟ್ ಇಮೇಜ್ ಥರ ಆಗೋಯ್ತು. ಅಂದರೆ ಇದು ಚೆನ್ನಾಗಿದೆ, ಬಟ್ ಆಡಿಯನ್ಸ್ಗಳು ಇದನ್ನು ನೋಡಿ ಅಷ್ಟು ಇಂಟ್ರೆಸ್ಟ್ ಮಾಡಿ ಕ್ಲಿಕ್ ಮಾಡಿಲ್ಲ. ಯಾವುದು ಇಮೇಜ್ ನೋಡಿ ಇಂಟ್ರೆಸ್ಟ್ ಮಾಡಿ ಕ್ಲಿಕ್ ಮಾಡಿದ್ದಾರೆ, ಇದು ಮತ್ತು ಜಾಸ್ತಿ ಇದಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಯಾವುದಕ್ಕೆ ಜಾಸ್ತಿ ಇದೆ, ಸೆಟ್ ದಿಸ್ ಆಪ್ಷನ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ಸೆಟ್ ಅಂತ ಕೊಡ್ತೀನಿ. ಓಕೆ, ಒಂದಷ್ಟೊತ್ತು 2 ಅವರ್ಸ್ ಆದಮೇಲೆ ಇಲ್ಲಿ ಇಮೇಜ್ ಇದೆ ನೋಡಿ, ಆ ಇಮೇಜು ಈಗ ನಾನು ತೋರಿಸೋದಲ್ಲ ಸೆಕೆಂಡ್ ಇಮೇಜು, ಅದು ಪರ್ಮನೆಂಟ್ ಆಯಿತು. ನೋಡಿ ಈಗ ಬಂದೇ ಬಿಡ್ತು, ಈ ಇಮೇಜ್ ಇವಾಗ ಪರ್ಮನೆಂಟ್ ಆಯಿತು. ಈಗ ನನಗೆ ಒಂದು ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ಆ ಒಂದು ಇಮೇಜನ್ನು ನೋಡಿ ತುಂಬ ಜನ ಕ್ಲಿಕ್ ಮಾಡಿರೋದ್ರಿಂದ ಆಡಿಯನ್ಸ್ಗಳ ಇಂಟ್ರೆಸ್ಟು ಅದರಲ್ಲಿ ಸಿಕ್ಕಿದೆ ಅನ್ನೋದು ನನಗೆ ಗೊತ್ತಾಯಿತು. ಅದೇ ಇಮೇಜ್ ಇವಾಗ ಪರ್ಮನೆಂಟ್ ಆಗಿರೋದ್ರಿಂದ ಬೇರೆಯವ್ರಿಗೆ ಯಾರಿಗಾದರೂ ವೀಡಿಯೋನ, ಆ ಒಂದು ಯೂಟ್ಯೂಬ್ ವೀಡಿಯೋನ ಏನಾದರೂ ಹೋಯ್ತು ಅಂತಂದರೆ ಸೊ 100% ಕ್ಲಿಕ್ ಮಾಡ್ತಾರೆ. ಯಾಕೆಂತಂದರೆ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಲ್ವಾ. ಸೊ ಇದರಿಂದ ನಮಗೇನಾಗುತ್ತೆ, ಕ್ಲಿಕ್ ಮಾಡಿದಾಗ ವ್ಯೂಸ್ ಬರುತ್ತೆ. ಕ್ಲಿಕ್ ಮಾಡಿ ವ್ಯೂಸ್ ಬಂದ ಮೇಲೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ 100% ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ವ್ಯೂಸು ಬಂತು, ಸಬ್ಸ್ಕ್ರೈಬರ್ಸು ಬಂತು. ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಸೊ ಒಳಗಡೆ ಕಂಟೆಂಟ್ ಇರಬೇಕು. ಸುಮ್ಮನೆ ಮೇಲ್ ಮಾತ್ರ ಹಂಗೆ ಹಾಕ್ಕೊಂಡು ಒಳಗಡೆ ಕಂಟೆಂಟ್ ಇಲ್ಲ ಅಂತಂದರೆ ವ್ಯೂಸ್ ಬಂದಿರುತ್ತೆ, ಸಬ್ಸ್ಕ್ರೈಬರ್ಸ್ ಬರೋಲ್ಲ.
ಬಟ್ ನನಗೆ ಗ್ಯಾರಂಟಿ ಇದೆ ಅದು ವೀಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಂತ. ಹೇಗೆ ಅಂತಂದರೆ ನಾನು ಅಷ್ಟು ಕ್ಲಿಯರ್ ಕಟ್ಟಾಗಿ ಜೆನ್ಯೂನ್ ಇನ್ಫಾರ್ಮೇಷನ್ನ ನಾನು ಕೊಡೋದು. ಸೊ ನಾನು ಯಾವುದು ಸುಮ್ಮನೆ ಫೇಕಾಗಿ ಏನು ಕೊಟ್ಟಿರಲ್ಲ, ಹಾಗಾಗಿ ನನಗೆ ಗ್ಯಾರಂಟಿ ಇದೆ. ಓಕೆ, ಸೊ ಇದು ಒಂದು ಒಳ್ಳೆ ಮಾರ್ಗ. ಒಂದು ಯೂಟ್ಯೂಬ್ ತಮ್ನೇಲ್ಗೆ, ಒಂದು ಯೂಟ್ಯೂಬ್ ವೀಡಿಯೋಗೆ 3 ತಮ್ನೇಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಡಿ. ಈಗ ನೀವು ನನ್ನ ಕೇಳ್ಬೋದು, ಬ್ರೋ ಯೂಟ್ಯೂಬಲ್ಲಿ ಒಂದು ವೀಡಿಯೋಗೆ 3 ತಮ್ನೇಲ್ ಹಾಕೋದು ಹೆಂಗೆ ಅಂತ. ನಾನು ಆಲ್ರೆಡಿ ಇದು ವೀಡಿಯೋ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೇನಾದರೂ ವೀಡಿಯೋ ಬೇಕು ಅಂತಂದರೆ ಹೊಸ್ದಾಗಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಸಪ್ರೇಟ್ ವೀಡಿಯೋ ನಾಳೆನೇ ಮಾಡಿಬಿಡ್ತೀನಿ, ನೀವು ತುಂಬ ಜನ ಕಮೆಂಟ್ ಮಾಡಿದ್ರೆ. ಓಕೆ, ಸೊ ಆ್ಯಂಡ್ ಇನ್ನೂ ಏನೇನು ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಆರಾಮಾಗಿ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವೀಡಿಯೋಸ್ಗಳನ್ನ ಇನ್ಮೇಲೆ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಂದ ನಾನು ಹಂಗೆ ಮಾಡ್ಕೊಂಡು ಬಂದಿರೋದು, ಈಗಲೂ ಹಂಗೆ ಮಾಡೋದು. ಓಕೆ, ಸೊ ಇದರಿಂದ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಗೈಸ್. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.